ನಮಸ್ಕಾರ ಸ್ನೇಹಿತರೆ. ಕರ್ಣ ಸೀರಿಯಲ್ ಮೂಲಕ ಮತ್ತೆ ಕನ್ನಡಿಗರ ಮನೆಗೆದ್ದಿರುವ ನಟಿ ಭವ್ಯ ಗೌಡ ಮದುವೆ ವಿಚಾರ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಚಿಲ್ ಎಬ್ಬಿಸ್ತಿದೆ. ಸದ್ಯದಲ್ಲೇ ಅಸಮಿನ ಏರಲಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಓಡಾಡ್ತಿದೆ. ಹೌದಾ, ಇದು ನಿಜಾನಾ? ಸಿಂಗಲ್ ಆಗಿರುವ ನಟಿಮಣಿ ಸದ್ಯದಲ್ಲೇ ಮಿಂಗಲ್ ಆಗಲಿದ್ದಾರಾ? ಬನ್ನಿ, ಭವ್ಯ ಅವರ ಕುರಿತು ನೀವು ಕೇಳಿರದ ಕೆಲವು ಆಸಕ್ತಿದಾಯಕ ವಿಚಾರಗಳನ್ನು ನಾನೀಗ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಭವ್ಯಗೌಡ ಮೂಲತಃ ಬೆಂಗಳೂರಿನವರು. 1996 ನವೆಂಬರ್ 17ರಂದು ಜನಿಸಿದ ಈ ನಟಿ ಮೌಂಟ್ ಕಾರ್ಮಿಲ್ ಕಾಲೇಜಿನಲ್ಲಿ ಪಿಕಾ ಮುಗಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಭವ್ಯಗೌಡರಿಗೆ ಬಣ್ಣದ ಲೋಕದ ಮೇಲೆ ಒಂಚೂರು ಮೋಹ ಇರಲಿಲ್ಲ. ಗಗನಸುಖಿಯಾಗಬೇಕು, ಆಕಾಶದಲ್ಲಿ ಹಾರಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ವಿಧಿ ಬರಹನೋ ಅದೃಷ್ಟನೋ ಗೊತ್ತಿಲ್ಲ, ಅವರ ಅಪ್ಪ ಅಮ್ಮನ ಆಸೆಯಂತೆ ನಟಿಯಾದರು. ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರು. ಮೊದಲು ಟಿಕ್ಟಾಕ್ನಲ್ಲಿ ಲಿಪ್ಸಿಂಕ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದ ಭವ್ಯ ಗೀತಾ ಸೀರಿಯಲ್ ಆಡಿಷನ್ ಕೊಟ್ಟು ಆಯ್ಕೆಯಾದರು. ಅದರಂತೆ 2020ರಲ್ಲಿ ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು. ಬರೋಬ್ಬರಿ 3 ವರ್ಷಗಳ ಕಾಲ ಸೀರಿಯಲ್ ಸಂಚಿಕೆಗಳು ಪ್ರಸಾರವಾದವು. ಧಾರಾವಾಹಿ ಮುಗಿದ ಬಳಿಕ ಕೊಂಚ ಗ್ಯಾಪ್ ತೆಗೆದುಕೊಂಡ ಭವ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಮೊದಲ ಸ್ಪರ್ಧಿಯಾಗಿ ಪ್ರವೇಶ ಮಾಡಿದರು. ತಮ್ಮ ಅದ್ಭುತ ಆಟದಿಂದ 6 ಫೈನಲಿಸ್ಟ್ಗಳ ಪೈಕಿ ಒಬ್ಬರಾಗಿ ಫಿನಾಲೆ ತಲುಪಿದ್ರು ಕೂಡ. ಆದರೆ 6ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟು ಎಲಿಮಿನೇಟ್ ಆದರು. ಸದ್ಯ ಕರ್ಣ ಸೀರಿಯಲ್ ಮೂಲಕ ಮತ್ತೆ ಕಮಲ್ ಮಾಡ್ತಿರುವ ಈ ನಟಿ ತಮ್ಮ ಮುದ್ದು ಮಾತು ಮತ್ತು ಅಭಿನಯದಿಂದಲೇ ನಿಧಿ ಅಂತಾನೆ ಖ್ಯಾತಿ ಗಳಿಸಿದ್ದಾರೆ. ಇದರಲ್ಲಿ ಇವರ ಪಾತ್ರ ಮತ್ತು ಕರ್ಣನ ಜೊತೆಗಿನ ಇವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟವಾಗ್ತಿದೆ. ಸದ್ಯ ಭವ್ಯಗೌಡ ಅವರ ಮದುವೆ ವಿಚಾರ ಎಲ್ಲೆಡೆ ಸದ್ದು ಮಾಡ್ತಿದ್ದು, ಸದ್ಯದಲ್ಲೇ ಹಸಿಮಣೆ ಇರಲಿದ್ದಾರೆ ಎನ್ನುವ ಸುದ್ದಿಗಳು ಓಡಾಡುತ್ತಿವೆ. ಅಂದಾಗೆ ಭವ್ಯಗೌಡ ಅವರ ಲವ್ ಸ್ಟೋರಿ ಈಗಾಗಲೇ ರಿವೀಲ್ ಆಗಿದೆ. ಸ್ವತಃ ಅವರೇ ನನ್ನ ಜೀವನದಲ್ಲಿ ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವರಿಗೆ ಸರಿಯಾಗಿ ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ, ಹೊಸ ವರ್ಷದಿಂದ ಹೊಸ ಬದಲಾವಣೆ, ಅವರ ಜೊತೆ ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇಲ್ಲಿಗೆ ಭವ್ಯಗೌಡ ಸಿಂಗಲ್ ಅಲ್ಲ ಅನ್ನೋದು ನಿಮಗೆ ಖಾತ್ರಿ ಆಯ್ತು ಅಲ್ವಾ? ಇನ್ನು ಈ ನಟಿಯ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಇವರಿಗೆ ಒಬ್ರು ಅಕ್ಕ, ಇಬ್ರು ತಂಗಿಯರಿದ್ದು ತಮ್ಮ ಅಪ್ಪ ಅಮ್ಮನಿಗೆ ಗಂಡು ಮಗನಿಲ್ಲ ಅನ್ನೋ ಯೋಚನೆಯೇ ಬಾರದಂತೆ ನೋಡಿಕೊಳ್ತಿದ್ದಾರೆ. ಇನ್ನು ಮದುವೆ ವಿಚಾರಕ್ಕೆ ಬರೋದಾದ್ರೆ ಸದ್ಯಕ್ಕಂತೂ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕಿರುತೆರೆಯಲ್ಲಿ ಸದ್ಯ ಸ್ಟಾರ್ ನಟಿಯಾಗಿರುವ ಭವ್ಯಗೌಡ ಹಿರಿತೆರೆಗೂ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗ್ತಿದ್ದಾರೆ. ವಿಸ್ಮಯಗೌಡ ನಿರ್ದೇಶನದ ಡಿಯರ್ ಕಣ್ಮಣಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಬೆಳ್ಳಿ ತೆರೆಗೂ ಪಾದಾರ್ಪಣೆ ಮಾಡಲಿದ್ದಾರೆ. ಇದಲ್ಲದೆ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲೂ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇನ್ನಿದನ್ನ ನಟ ದುನಿಯಾ ವಿಜಯ್ ನಿರ್ದೇಶನ ಮಾಡ್ತಿದ್ದು ಇದೇ ತಿಂಗಳು ರಿಲೀಸ್ ಆಗಲಿದೆ. ಮಧ್ಯಮ ವರ್ಗದಿಂದ ಬಂದು ಇಂದು ಕಿರುತೆರೆಯ ಸ್ಟಾರ್ ನಟಿಯಾಗಿ ಬೆಳೆದಿರುವ ಭವ್ಯಗೌಡ ಅವರ ಈ ಪಯಣ ನಿಮಗೂ ಇಷ್ಟವಾಗ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಭವ್ಯಗೌಡ ಅವರ ನಟನೆ ನಿಮಗೂ ಇಷ್ಟನಾ? ಕರ್ಣ ಸೀರಿಯಲ್ನಲ್ಲಿ ಅವರ ಜೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಕರ್ಣ ಸೀರಿಯಲ್ನ ಮತ್ತೊಬ್ಬ ಕಲಾವಿದರ ಬಗ್ಗೆ ತಿಳಿಸಿಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.